ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ದಂಥ ಜಾಗವನ್ನ ನೆಲಸಮ ಮಾಡಲಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಧ್ವಂಸ ಮಾಡಲಾಗಿದೆ. ಜಾಗದ ವಿಚಾರಕ್ಕಾಗಿ ವಿಷ್ಣು ಸ್ಮಾರಕವನ್ನ ನೆಲಸಮ ಮಾಡಿದ್ರ ಜಾಲಕ್ಕಾಗಿ ಬಾಲಣ್ಣ ಕುಟುಂಬ ಹಾಗೆ ವಿಷ್ಣು ಫ್ಯಾನ್ಸ್ ಮಧ್ಯೆ ವಾಗ್ವಾದ ನಡೀತಾ ಇತ್ತು. ಇದೀಗ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನಟ ವಿಷ್ಣುವರ್ಧನ್ ಅವರು ವಿಧಿವಶರಾಗಿದ್ದು 2009 ಡಿಸೆಂಬರ್ 30ನೇ ತಾರೀಕು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿತ್ತು. ಆ ಜಾಗವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲೊಂದು ಗೋಪುರವನ್ನ ನಿರ್ಮಾಣ ಮಾಡಲಾಗಿತ್ತು. ಗೋಪುರ ಇದ್ದಂತಹ ಸಂದರ್ಭದ ಫೋಟೋ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಆ ಜಾಗ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಆ ಗೋಪುರವನ್ನ ಅಲ್ಲಿಂದ ತೆಗೆದು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಲಣ್ಣ ಅವರ ಕುಟುಂಬಕ್ಕೆ ಖ್ಯಾತ ಹಾಸ್ಯ ನಟ ಬಾಲಣ್ಣ ಅವರ ಕುಟುಂಬಕ್ಕೆ ಸೇರಿದಂತಹ ಜಾಗ ಇದು. ಆ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ವ್ಯಾಜ್ಯ ಕೂಡ ನಡೀತಾ ಇತ್ತು. ಇದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ಹಾಗೆ ಅಭಿಮಾನಿಗಳ ಆಗ್ರಹ ಆಗಿತ್ತು. ಆದ್ರೆ ಕೋರ್ಟ್ ಕಟಕಟಿಯಲ್ಲಿ ಕೇಸ್ ಇದ್ದಂತಹ ಕಾರಣಕ್ಕಾಗಿ ಅದು ಸಾಧ್ಯ ಆಗೋದೇ ಇಲ್ಲ. ಅದಾದ ನಂತರ ಭಾರತಿ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಾದ್ರೂ ಜಾಗವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನ ಕೇಳ್ಕೊಳ್ತಾರೆ. ಆ ನಂತರ ಮೈಸೂರಿನ HD ಕೋಟೆ ತಾಲೂಕಿನ ಹಾಲಾಳುವಿನಲ್ಲಿ ಜಾಗ ಸಿಗುತ್ತೆ. ವಿಷ್ಣುವರ್ಧನ್ ಅವರು ವಿಧಿವಶರಾಗಿ ಸುಮಾರು 13-14 ವರ್ಷ ಕಳೆದ ನಂತರ ಮೈಸೂರಿನಲ್ಲಿ ಅವರ ಸ್ಮಾರಕವನ್ನ ಈಗ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ಅಸ್ಥಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಇಡಲಾಗಿದೆ. ಆದ್ರೆ ವಿಷ್ಣುವರ್ಧನ್ ಅವರನ್ನ ಸಮಾಧಿ ಮಾಡಿದಂತಹ ಜಾಗ, ಅವರ ಅಂತ್ಯಕ್ರಿಯೆ ಮಾಡಿದಂತಹ ಜಾಗ ಇದು. ಹಾಗಾಗಿ ಈ ಜಾಗವನ್ನ ಅಭಿವೃದ್ಧಿ ಪಡಿಸಬೇಕು, ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಈ ಜಾಗವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಆಶಯ ಆಗಿತ್ತು. ಅದಕ್ಕಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲದರ ಮಧ್ಯೆ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಆ ಸಮಾಧಿಯ ಮೇಲಿದ್ದಂತಹ ಗೋಪುರ ಏನಿದೆ ಅದನ್ನ ಧ್ವಂಸ ಮಾಡುವಂತಹ, ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಬಹುಶಃ ಯಾವ ನಟರಿಗೂ ವಿಧಿವಶರಾದಂತಹ ನಂತರದಲ್ಲಿ ಇಷ್ಟೊಂದು ಅನ್ಯಾಯ ಆಗಿರ್ಲಿಕ್ಕಿಲ್ಲ. ವಿಷ್ಣುವರ್ಧನ್ ಅವರು ತೀರಿಕೊಂಡಂತಹ ನಂತರದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕೆ ಅವ್ರ ಕುಟುಂಬ ಪಟ್ಟಂತಹ ಶ್ರಮ, ಅವರು ಪಟ್ಟಂತಹ ಹರಸಾಹಸ 13 ವರ್ಷ. ಆ 13 ವರ್ಷ ಕಳೆದ್ರೂ ಕೂಡ ಇನ್ನು ಮತ್ತೆ ಅನ್ಯಾಯ ಅಂತಂದ್ರೆ ನಿಜಕ್ಕೂ ವಿಪರ್ಯಾಸ ಅಂತ ಅನ್ಸುತ್ತೆ, ದುರಂತ ಅಂತ ಅನ್ಸುತ್ತೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಲೋಕೇಶ್? ಖಂಡಿತ ವಿದ್ಯಾ, ಯಾಕಂದ್ರೆ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ನಮ್ಮ ಸೌತ್ ಇಂಡಿಯಾ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಿದ್ರು, ಮೇರು ನಟರು ಕೂಡ ಹೌದು. ಅವರು ನಿಧನರಾದ ನಂತರದಲ್ಲಿ ಒಂದು ಸ್ಮಾರಕ ಅನ್ನೋ ವಿಚಾರ ಬಂದಾಗ ಈ ಒಂದು ವ್ಯವಸ್ಥೆ ಅನ್ನೋ ವಿಚಾರದ ಎಲ್ಲೋ ಒಂದ್ ಕಡೆ ತಪ್ಪಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಸ್ಮಾರಕದ ವಿಚಾರ ಬರೋದ್ರಲ್ಲಿ ಅವರನ್ನ ಮಣ್ಣು ಮಾಡೋ ಸಂದರ್ಭದಲ್ಲಿ, ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಸರ್ಕಾರನು ಕೂಡ ಏಕಾಏಕಿ ಆ ಜಾಗದ ಹಿನ್ನೆಲೆಯನ್ನು ನೋಡದೆ ಅಲ್ಲಿ ಮಣ್ಣು ಮಾಡೋ ಅಂತ್ಯಕ್ರಿಯೆ ಮಾಡೋ ಮೊದಲೇನಂತ 4-5 ತಿಂಗಳ ಹಿಂದೆ, 4-5 ವರ್ಷಗಳ ಹಿಂದೆನೆ ಅಲ್ಲಿ ಲೀಗಲ್ ಆಗಿ ಒಂದಷ್ಟು ಹೋರಾಟಗಳು ನಡೀತಾ ಇರುತ್ತೆ. ಯಾಕಂದ್ರೆ ಬಾಲಕೃಷ್ಣ ಅವರ ಮಕ್ಕಳ ವಿಚಾರದಲ್ಲಿ ಆ ಒಂದು ಆಸ್ತಿ ವಿಚಾರದಲ್ಲಿ ಗೊಂದಲ ಇರುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸುತ್ತೆ. ಆ ನಂತರದಲ್ಲಿ ಒಂದು ಭಾವನಾತ್ಮಕ ಒಂದು ಸಂದರ್ಭ ಅದು. ಯಾಕಂದ್ರೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆ ಒಂದು ಜಾಗಕ್ಕೆ ಭೇಟಿ ನೀಡೋದಾಗ್ಲಿ, ಅಲ್ಲಿ ವಿಷ್ಣುವರು ಇದ್ದಾರೆ, ಅವರ ಆತ್ಮ ಇದೆ ಅಂತ ಒಂದು ಭಾವನೆಯಿಂದಾಗ್ಲಿ ಅಲ್ಲಿಗೆ ಭೇಟಿಯನ್ನ ನೀಡ್ತಾ ಇದ್ರು. 4-5 ವರ್ಷಗಳ ಕಾಲ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆ ನಂತರದಲ್ಲಿ ಎಲ್ಲ ಒಂದ್ ಕಡೆ ಬಿಗುವಿನ ವಾತಾವರಣ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಾಲಕೃಷ್ಣ ಅವರ ಮಕ್ಕಳಾಗ್ಲಿ ಮತ್ತೆ ಮೊಮ್ಮಕ್ಕಳಾಗ್ಲಿ ಅಲ್ಲಿ ಒಂದು ಆಸ್ತಿ ವಿಚಾರ, ಗೊಂದಲ, ಗಲಾಟೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ವಿಷ್ಣುವರ ಕುಟುಂಬ ಕೂಡ ಒಂದು ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ. ಆ ನಂತರದಲ್ಲಿ ಹೈಕೋರ್ಟ್ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ಎರಡು ಕುಟುಂಬದವರು ಮಾತನಾಡಿಕೊಂಡು ಇದನ್ನ ನಿರ್ಧಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಆ ನಂತರದಲ್ಲಿ ಕೂಡ ಇತ್ತೀಚೆಗಂತೂ ಕಳೆದ 2-3 ವರ್ಷಗಳಲ್ಲಿ ಕೂಡ ಅಲ್ಲಿ ಇದ್ದಂತ ಬಾಲಕೃಷ್ಣ ಅವರ ಮೊಮ್ಮಕ್ಕಳು ಯಾವ ಅಭಿಮಾನಿಗಳನ್ನು ಕೂಡ ಆ ಒಂದು ಸ್ಥಳಕ್ಕೆ ಬಾರದಂತೆ ಒಂದು ನಿಷೇಧವನ್ನ ಹೇಳ್ತಾರೆ. ಆ ನಂತರದಲ್ಲಿ ಅದು ಬಿಗುವಿನ ವಾತಾವರಣ ಮತ್ತಷ್ಟು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕಳೆದ ವರ್ಷದ ಬರ್ತ್ಡೇನಲ್ಲಿ ನೋಡೋದಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿ ಕೊಡುವಂತಿಲ್ಲ ಅಂತೇಳಿ ಒಂದು ಬೋರ್ಡ್ ಅನ್ನು ಹಾಕಿರ್ತಾರೆ. ಅಲ್ಲಿಂದ ಮತ್ತಷ್ಟು ಗಲಾಟೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ವಿಷ್ಣುವರ ಸಮಾಧಿ ವಿಚಾರದಲ್ಲಿ ಸರ್ಕಾರ ಆಗ್ಲಿ ಅಥವಾ ಕುಟುಂಬ ಆಗ್ಲಿ ಅಥವಾ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ಟಿಲ್ಲ ಅಂತ ಬೇಸರದ ಸಂಗತಿ ಹೇಳಿರ್ತಾರೆ. ಇತ್ತೀಚೆಗೆ ಅಂದ್ರೆ ನಿನ್ನೆ ಕಳೆದ ರಾತ್ರಿ ಬಂದಿರುವಂತ ವಿಚಾರ ಏನಂತಂದ್ರೆ ಏಕಾಏಕಿ ಒಂದು ಸಮಾಧಿಯ ಜಾಗವನ್ನ ನೆಲಸಮ ಮಾಡಿದರೆ ಇವತ್ತು ಬೆಳಿಗ್ಗೆ ನಿರ್ದೇಶಕರಂತ ರವಿ ಶ್ರೀವಾಸ್ತವ ಅವರು ದರ್ಶನವನ್ನ ಪಡ್ಕೊ ಬರಬೇಕು ಅಂತ ವಿಷ್ಣು ಸಮಾಧಿ ಹತ್ರಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರುತ್ತೆ. ಅವರು ಕೂಡ ತೀವ್ರ ನೋವಿನಿಂದ ಈ ಮಾತನ್ನ ಹೇಳಿದರೆ
ವಿಷ್ಣುವರ್ಧನ ಸಮಾಧಿ ವಿಚಾರದಲ್ಲಿ ಯಾರು ಕೂಡ ಮುಂದಾಗ್ತಲೇ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ. ಸೊ ಈಗ ಏಕಾಏಕಿ ನೋಡಿದ್ರೆ ನೆಲ್ಸಮ ಮಾಡಿದ್ರೆ ಒಂದು ದಿನದಲ್ಲಿ, ಅಂದ್ರೆ ನಾವು ದಿನಕ್ಕೆ ಒಮ್ಮೆ ಆದ್ರೆ ಅಲ್ಲಿಗೆ ಬಂದು ಕೈ ಮುಗಿತಾ ಇದ್ವಿ. ಅಂತ ಸಂದರ್ಭದಲ್ಲಿ ವಿಷ್ಣುವರಿದ್ದಾರೆ, ನಮ್ಮ ಜೊತೆಗಿದ್ದಾರೆ ಅನ್ನೋ ನಂಬಿಕೆ ಇತ್ತು. ಈಗ ಎಲ್ಲಿ ಅಂತ ನಾವು ಕೈ ಮುಗಿದು ಅಂತ ಮಾತನಾಡಿದ್ದಾರೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.